ಸ್ನೇಹಿತರೆ, ಜೀವನದಲ್ಲಿ ಒಂದು ಸಮಯ ಖಂಡಿತ ಬರುತ್ತದೆ. ಯಾರೋ ಒಬ್ಬರು ನಮ್ಮನ್ನು ಇಗ್ನೋರ್ ಮಾಡುವ ಸಮಯ. ನಾವು ಹೆಚ್ಚು ನಿರೀಕ್ಷೆ ಇಡುವ ವ್ಯಕ್ತಿ, ನಾವು ನಂಬಿಕೆ ಇಡುವ ವ್ಯಕ್ತಿಯೇ ನಮ್ಮನ್ನು ಗಮನಿಸದೆ ಬಿಡುತ್ತಾರೆ. ನಿಜ ಹೇಳ್ಬೇಕು ಅಂದರೆ, ಈ ನೋವು ಮಾತುಗಳಿಂದ ಆಗುವುದಿಲ್ಲ. ಖಾಮೋಶಿಯಾಗಿ ಯಾರಾದರೂ ನಮ್ಮನ್ನು ಕಡೆಗಣಿಸಿದಾಗ ಆಗುತ್ತದೆ. ಆಗ ನಮಗೆ ನಮ್ಮ ಬೆಲೆ ಇಲ್ಲದಂತೆ ಅನಿಸುತ್ತದೆ. ನಾವು ಯಾರಿಗೂ ಮುಖ್ಯವಲ್ಲ ಅನಿಸುತ್ತದೆ. ಆದರೆ ಇಂದು ನಾನು ನಿಮಗೆ ಒಂದು ಸತ್ಯ ಹೇಳಲು ಬಂದಿದ್ದೇನೆ. ಇಗ್ನೋರ್ ಮಾಡುವವರಿಗೆ ಉತ್ತರವನ್ನು ಮಾತುಗಳಿಂದ ಕೊಡಬೇಡಿ, ನಿಮ್ಮ ಯಶಸ್ಸಿನಿಂದ ಕೊಡಿ. ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂದ್ರೆ ಅದು ನೀವು ದುರ್ಬಲ ಎಂದು ಅಲ್ಲ, ಅಥವಾ ನಿಮ್ಮಲ್ಲಿ ಏನಾದರೂ ಕೊರತೆ ಇದೆ ಎಂದು ಅಲ್ಲ. ಬಹಳ ಬಾರಿ ಅಂದ್ರೆ ಅವರು ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಅಥವಾ ನೀವು ನಿಮ್ಮ ಬೆಲೆಯನ್ನು ಕಡಿಮೆ ಮಾಡಿಕೊಂಡಿದ್ದೀರಿ. ಜಗತ್ತು ಯಾವಾಗಲೂ ತನ್ನನ್ನು ಕಡಿಮೆ ಎಂದುಕೊಳ್ಳುವವರನ್ನೇ ಇಗ್ನೋರ್ ಮಾಡುತ್ತದೆ. ಆದ್ದರಿಂದ ಮೊದಲಿಗೆ ನೀವು ನಿಮ್ಮನ್ನು ನೀವು ಗುರುತಿಸಿಕೊಳ್ಳಿ, ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಿ. ನೀವು ನಿಮ್ಮನ್ನು ನೀವು ಮಹತ್ವದ ವ್ಯಕ್ತಿ ಎಂದು ಭಾವಿಸಿದಾಗ ಜಗತ್ತು ಕೂಡ ನಿಮಗೆ ಮಹತ್ವ ಕೊಡಲು ಪ್ರಾರಂಭಿಸುತ್ತದೆ. ಆದರೆ ನೀವು ನಿಮ್ಮನ್ನು ನೀವು ಕಡಿಮೆ ಮಾಡ್ಕೊಳ್ತಾ ಇದ್ರೆ ಇತರರು ಕೂಡ ನಿಮಗೆ ಅಷ್ಟೇ ಕಡಿಮೆ ಮೌಲ್ಯ ಕೊಡ್ತಾರೆ. ಆದ್ದರಿಂದ ಇತರರನ್ನು ಬದಲಾಯಿಸಲು ಪ್ರಯತ್ನ ಮಾಡಬೇಡಿ, ನಿಮ್ಮನ್ನು ಬದಲಾಯಿಸಿ. ನಿಮ್ಮ ಮನಸ್ಸನ್ನು ಬಲವಾಗಿಸಿಕೊಳ್ಳಿ. ಒಳಗೆ ನೀವು ಬಲಿಷ್ಠರಾದಾಗ ಹೊರಗಿನ ವಿಷಯಗಳು ನಿಮಗೆ ಅಷ್ಟಾಗಿ ಪರಿಣಾಮ ಬೀರುವುದಿಲ್ಲ. ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂದ್ರೆ ಅವರು ನಿಮ್ಮಿಂದ ಪ್ರತಿಕ್ರಿಯೆ ಬಯಸುತ್ತಾರೆ. ನೀವು ಕೋಪಗೊಳ್ಳಬೇಕು, ನೀವು ಬೇಸರಪಡುವುದು, ಅವರ ಹಿಂದೆ ಹೋಗಬೇಕು ಎಂದು ಅವರು ಬಯಸುತ್ತಾರೆ. ಆದರೆ ನೀವು ಮೌನವಾಗಿದ್ದರೆ, ನೀವು ಪ್ರತಿಕ್ರಿಯೆ ನೀಡದೇ ಇದ್ದರೆ ಅವರು ಸ್ವತಃ ಯೋಚನೆಗೆ ಬೀಳುತ್ತಾರೆ. ಅವಳಿಗೆ ಏನೂ ಅನಿಸಲೇ ಇಲ್ಲವೇ, ಅವನು ಮುಂದೆ ಹೋಗಿಬಿಟ್ಟಾನ ಅಂತ ಅವರು ಯೋಚಿಸುತ್ತಾರೆ. ಇದೇ ನಿಮ್ಮ ನಿಜವಾದ ಶಕ್ತಿ. ಮೌನವೇ ದೊಡ್ಡ ಉತ್ತರ. ನೀವು ನಿಮ್ಮನ್ನು ನೀವು ಇಷ್ಟು ಬಲಿಷ್ಠನಾಗಿಸಿಕೊಳ್ಳಬೇಕು. ಯಾರಾದರೂ ಇಗ್ನೋರ್ ಮಾಡಿದರೂ ನಿಮಗೆ ವ್ಯತ್ಯಾಸವಾಗಬಾರದು. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತಾಗ, ನಿಮ್ಮ ಕೆಲಸದ ಮೇಲೆ ಗಮನ ಕೊಟ್ಟಾಗ ನಿಧಾನವಾಗಿ ಜನರು ನಿಮ್ಮ ಕಡೆಗೆ ಬರುತ್ತಾರೆ. ಜಗತ್ತು ಯಾವಾಗಲೂ ತನ್ನ ದಾರಿಗೆ ತಾನೇ ಹೋಗುವವರನ್ನು ಗೌರವಿಸುತ್ತದೆ. ಜನರು ನಿಮ್ಮ ಮಾತುಗಳನ್ನು ನೋಡುವುದಿಲ್ಲ, ನಿಮ್ಮ ಫಲಿತಾಂಶಗಳನ್ನು ನೋಡುತ್ತಾರೆ. ಇಂದು ನಿಮ್ಮನ್ನು ಇಗ್ನೋರ್ ಮಾಡುವವರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಇಂದು ನಿಮ್ಮನ್ನು ಗಮನಿಸದವರು ನಾಳೆ ನಿಮ್ಮ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಾರೆ. ನಾನು ಅವಳನ್ನು ಮೊದಲೇ ತಿಳಿದಿದ್ದೆ ಎಂದು ಹೇಳುತ್ತಾರೆ. ಆದರೆ ಆ ಸಮಯದಲ್ಲಿ ನೀವು ಮುಂದೆ ಹೋಗಬೇಕು, ಹಿಂದಕ್ಕೆ ತಿರುಗಬೇಕು ಅನ್ನೋದು ನಿಮ್ಮ ನಿರ್ಧಾರ. ಜಗತ್ತಿನ ಒಂದು ನಿಯಮ: ಇಂದು ಯಾರನ್ನು ಇಗ್ನೋರ್ ಮಾಡ್ತಾರೆ, ನಾಳೆ ಅದೇ ಜನರು ಅವರನ್ನು ಹುಡುಕುತ್ತಾರೆ. ನೀವು ಮುಂದೆ ಹೋಗುತ್ತಿದ್ದಂತೆ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ. ಆದ್ದರಿಂದ ಯಾರಿಗಾದರೂ ನಿಮ್ಮನ್ನು ಸಾಬೀತು ಮಾಡಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೀವು ಉತ್ತಮಗೊಳಿಸಲು ಸಮಯ ಹಾಕಿ. ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ನಿಮ್ಮ ಮನಸ್ಸನ್ನು ಬಲಪಡಿಸಿ, ನಿಮ್ಮ ದೇಹವನ್ನು ಆರೋಗ್ಯವಾಗಿಡಿ. ನೀವು ನಿಮ್ಮನ್ನು ಉತ್ತಮಗೊಳಿಸಿದಂತೆ ನಿಮ್ಮ ವ್ಯಕ್ತಿತ್ವ ಹೊಳೆಯಲು ಪ್ರಾರಂಭಿಸುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಇಷ್ಟು ಬ್ಯುಸಿಯಾಗಬೇಕು, ಯಾರಾದರೂ ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋದನ್ನೇ ಯೋಚಿಸಲು ಸಮಯ ಇರಬಾರದು. ನಿಮ್ಮ ಗುರಿಗಳು ದೊಡ್ಡದಾಗಿದ್ದರೆ, ನಿಮ್ಮಲ್ಲಿ ಉತ್ಸಾಹ ಇದ್ದರೆ ಈ ಸಣ್ಣ ವಿಷಯಗಳು ನಿಮಗೆ ತೊಂದರೆ ಕೊಡುವುದಿಲ್ಲ. ನೀವು ಪ್ರತಿದಿನ ನಿಮ್ಮನ್ನು ಉತ್ತಮಗೊಳಿಸಲು ಕೆಲಸ ಮಾಡುತ್ತೀರಿ. ಇದೇ ನಿಮ್ಮನ್ನು ಬೇರೆ ಮಾಡುತ್ತದೆ. ಇನ್ನೊಂದು ಸತ್ಯ: ಎಲ್ಲರೂ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದು ಸಹಜ. ಎಲ್ಲರಿಗೂ ಒಂದೇ ರೀತಿಯೇ ಯೋಚನೆ ಇರೋದಿಲ್ಲ. ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡಿದ್ದರೆ ಅದು ನೀವು ತಪ್ಪು ಎಂದು ಅಲ್ಲ, ಅದು ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅನ್ನೋದಷ್ಟೇ. ಹೀರೆಯ ಬೆಲೆ ಎಲ್ಲರಿಗೂ ಗೊತ್ತಿರೋದಿಲ್ಲ, ಚಿನ್ನದ ಮೌಲ್ಯವನ್ನು ಎಲ್ಲರೂ ಗುರುತಿಸುವುದಿಲ್ಲ. ಆದ್ದರಿಂದ ಭಾವನಾತ್ಮಕವಾಗಿ ಮುರಿದು ಬೀಳಬೇಡಿ, ಬಲಿಷ್ಠರಾಗಿರಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಿ. ಏಕೆಂದರೆ ಭಾವನೆಗಳಿಗೆ ಒಳಗಾಗುವವರು ಬೇಗ ಮುರಿದು ಬೀಳುತ್ತಾರೆ, ಆದರೆ ಬಲಿಷ್ಠರು ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ನೀವು ಯಾವ ರೀತಿಯ ವ್ಯಕ್ತಿಯಾಗಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಜೀವನದಲ್ಲಿ ಜನರು ಬರುತ್ತಾರೆ, ಹೋಗುತ್ತಾರೆ. ಕೆಲವರು ನಿಮ್ಮನ್ನು ಪ್ರೀತಿಸುತ್ತಾರೆ, ಕೆಲವರು ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ಆದರೆ ಒಂದು ವಿಷಯ ನೆನಪಿಡಿ: ನಿಮ್ಮ ಮೌಲ್ಯವನ್ನು ಇತರರ ವರ್ತನೆ ನಿರ್ಧರಿಸುವುದಿಲ್ಲ. ನೀವು ವಿಶೇಷ, ನೀವು ವಿಭಿನ್ನ, ಮತ್ತು ನಿಮ್ಮೊಳಗೆ ದೊಡ್ಡ ಶಕ್ತಿ ಇದೆ. ಆದ್ದರಿಂದ ಯಾರನ್ನಾದರೂ ಹಿಂಬಾಲಿಸುವುದನ್ನು ಬಿಟ್ಟು ನಿಮ್ಮ ಕನಸುಗಳ ಹಿಂದೆ ಓಡಿ. ನಿಮ್ಮನ್ನು ನೀವು ಇಷ್ಟು ಉತ್ತಮಗೊಳಿಸಿ, ಯಾರಿಗೂ ನಿಮ್ಮನ್ನು ಇಗ್ನೋರ್ ಮಾಡೋಕೆ ಸಾಧ್ಯವಾಗದಂತೆ ಮಾಡಿ. ನಂತರ ನೋಡಿ, ಇಂದು ನಿಮ್ಮನ್ನು ಗಮನಿಸದವರು ನಾಳೆ ನಿಮ್ಮಿಗಾಗಿ ಕಾತರಿಸುತ್ತಾರೆ. ಆದರೆ ಆಗ ನೀವು ಇಷ್ಟು ಮುಂದೆ ಹೋಗಿರುತ್ತೀರಿ, ನಿಮಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ನೆನಪಿಡಿ, ನಿಜವಾದ ಗೆಲುವು ಯಾರಿಗಾದರೂ ಉತ್ತರ ಕೊಡುವುದಲ್ಲಿಲ್ಲ, ಆದರೆ ನಿಮ್ಮನ್ನು ನೀವು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದಲ್ಲಿದೆ. ನಿಮಗೆ ಯಾರಿಗೂ ಉತ್ತರ ಕೊಡಬೇಕಾಗದ ಮಟ್ಟಕ್ಕೆ. ಅದೇ ನಿಜವಾದ ಶಕ್ತಿ, ಅದೇ ನಿಜವಾದ ಯಶಸ್ಸು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.